ಹಾಯ್ ಹೆಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ. ಜನರಲ್ ಬೋಗಿ ಜೀವನ ಎಪಿಸೋಡ್ ನಂಬರ್ 6ಕ್ಕೆ ನಿಮ್ಮೆಲ್ಲರ ಸ್ವಾಗತ. ಸಿಂಧನೂರಿಂದ ಹುಬ್ಬಳ್ಳಿವರೆಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಒಂದು ಫೆಂಟ್ಯಾಸ್ಟಿಕ್ ರೂಟ್ ಮುಖಾಂತರ. ಸೊ ರೆಡಿ ಇದ್ದೀರಾ ಅನಿಸುತ್ತೆ. ಅದಕ್ಕಿಂತ ಮುಂಚೆ ಬೇಗ ಒಂದು ಟ್ರೈಲರ್ ನೋಡ್ಕೊಂಬಂದ್ಬಿಡಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಹನಿ ಓದಿರ್ತಿದೆ. ಪೇಂಟ್ ಏನಿದೆಯೋ ಅದೇ ಒಂದು ಸ್ವಲ್ಪ ಕರಗಿ ಕೈಗೆ ಅಂಟ್ಕೊಡೋ ಅಷ್ಟು. ಸುಮಾರು 10 ಕಿಲೋಮೀಟರ್ ಸಿಂಧನೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ಗೋರೆಬಾಳ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 1:54ಕ್ಕೆ ಬರುತ್ತೆ, 1:55ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಕ್ಟಾಗಿ ಆನ್ ಟೈಮ್ಗೆ ನಾವು ಇಲ್ಲಿ ಬಂದಿದ್ದೀವಿ. ಆ ಕಡೆ ಬಂದು ಹುಬ್ಬಳ್ಳಿ ಸಿಂಧನೂರು ಪ್ಯಾಸೆಂಜರ್ ಜೊತೆ ಕ್ರಾಸ್ ಆಗ್ತಿದ್ದೀವಿ. ಕೋಚ್ ನೋಡ್ಕೊಂಬಿಡಿ ಎಷ್ಟು ಖಾಲಿ ಇದೆ ಅಂತ. ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಮಂಗಳವಾರ. 99% ಸಿಂಧನೂರಿಂದ ಹೊರಡೋ ಗಾಡಿ ಇದೇ ಥರ ಇರುತ್ತೆ. ಹೋಗ್ತಾ ರಶ್ ಆಗ್ತಾ ಹೋಗುತ್ತೆ. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಗಿಣಿಗೆರ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಕೊಪ್ಪಳ ಒಂದು ಪಾಯಿಂಟ್ ಇದೆ, ಮತ್ತು ಹುಬ್ಬಳ್ಳಿ ಸಹ ಒಂದು ಪಾಯಿಂಟ್ ಇದೆ. ರೀಸೆಂಟಾಗಿ ಎಕ್ಸ್ಟೆಂಡ್ ಆಗಿರೋಂಥ ಗಾಡಿ ಇದು. ಮುಂಚೆ ಬೆಂಗಳೂರು ಹುಬ್ಬಳ್ಳಿ ಸ್ಪೆಷಲ್ ಆಗಿತ್ತು, ಇದು ಬೆಂಗಳೂರು ಹುಬ್ಬಳ್ಳಿ ಆಗಿತ್ತು ಈ ಗಾಡಿ. ಅದಾದಮೇಲೆ ಹುಬ್ಬಳ್ಳಿಯಿಂದ ಡೈರೆಕ್ಟಾಗಿ ಒಂದು ದಿವಸಕ್ಕೆ ಸಿಂಧನೂರು ತನಕ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿ ಕಡೆಯಿಂದ ಗಿಣಿಗೆರೆಯಿಂದ ಬ್ರ್ಯಾಂಚ್ ಲೈನು, ಅಂದರೆ ಈ ಲೈನಿಗೆ ಬಂದು ಹಿಂಗೆ ಬರುತ್ತೆ. ಇನ್ನೊಂದು ಗಾಡಿ ಇದೆ ಯಶವಂತಪುರ ಸಿಂಧನೂರು, ಅದು ಬಂದು ಗಿಣಿಗೆರೆಯಿಂದ ಮತ್ತೆ ರಿವರ್ಸಲ್ಲಿ ತೊಗೊಂಡು ಹೊರಟಾಗಿ ಬಂತು ಅನ್ಸುತ್ತೆ. ರಿವರ್ಸಲ್ಲಿ ತೊಗೊಂಡು ಆಮೇಲೆ ಸಿಂಧನೂರು ಕಡೆಗೆ ಬರುತ್ತೆ. ಬಟ್ ಬ್ಯೂಟಿಫುಲ್ ಡೀಸೆಲ್ ಪ್ಯಾರಡೈಸ್ ಆಗಿರೋದು. ಓಲ್ಡ್ ಫ್ರೀ ಸೆಕ್ಷನ್ನು, ಫುಲ್ ಡೀಸೆಲ್ ಇಂಜಿನ್ಗಳ ಸಾಮ್ರಾಜ್ಯ ಕಂಡ್ರೆ. ಸುಮಾರು 20 ಕಿಲೋಮೀಟರ್ ಪ್ರಯಾಣಿಸಿದ ನಂತರ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಕರಾಟಗಿಗೆ ಬಂದಿದ್ದೀವಿ. ಪ್ರತಿದಿನ 1:59ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 2 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 2 ನಿಮಿಷ ಲೇಟಾಗೆ ಕರಾಟಗಿಗೆ ಎಂಟ್ರಾಗಿದ್ದೀವಿ. ಒಂದು ಸ್ವಲ್ಪ ರೇಂಜಲ್ಲಿ
ಏನಂತಾರೆ ಜನರಲ್ ಪ್ಯಾಸೆಂಜರ್ಸ್ ಹತ್ಕೊಂಡ್ರು. ಬಟ್ ಏನಿಲ್ಲ ಕಣ್ರಿ, ಎಷ್ಟು 1 2 3 ನಮ್ಮದು 4 ಪ್ಲಸ್ 4.25 ಟೋಟಲಾಗಿ 4.25 ಜನರಲ್ ಕಂಪಾರ್ಟ್ಮೆಂಟ್ ಈ ಟ್ರೈನಲ್ಲಿ ನಿಮಗೆ ಫ್ರಂಟ್ ಎಂಡಲ್ಲಿ ಸಿಗುತ್ತೆ. ಮತ್ತು 4 ಸ್ಲೀಪರ್ ಕಂಪಾರ್ಟ್ಮೆಂಟು, ಅದ್ರ ಹಿಂದೆ ಮತ್ತು ಇನ್ನೊಂದು 3 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. ಸೊ ತಿಂಡಿ ತಿನಿಸುಗಳೆಲ್ಲ ನಿಮಗೆ ಸಿಂಧನೂರಲ್ಲೂ ಅವೈಲೇಬಲ್ ಇದೆ, ಸ್ನ್ಯಾಕ್ಸ್ ಐಟಮ್ಸ್ಗಳು, ಮತ್ತು ಕರಟಗಿನಲ್ಲೂ ಸಹ ನಿಮಗೆ ಸ್ನ್ಯಾಕ್ಸ್ ಐಟಮ್ಸ್ಗಳು ಅವೈಲೇಬಲ್ ಇದೆ. ಬಿಸಿಲಿಗೆ ಇಲ್ಲಿ ಏನು ಪೇಂಟ್ ಇದೆಯೋ ನೀವು ಮುಟ್ಬಿಟ್ಟು ಹಿಂಗೆ ಬಿಟ್ಟರೆ ಹಿಂಗೆ ಅಂಟ್ಕೊಳುತ್ತೆ ಕೈಗೆ, ಅಂಟಕ್ಕೆ ಸ್ಟಾರ್ಟ್ ಆಗ್ತದೆ, ಅಷ್ಟು ಬಿಸಿಲಿದೆ ಕಣ್ರಿ ಇಲ್ಲಿ. ಈ ಪೇಂಟ್ ಏನಿದೆಯೋ ಅದೇ ಒಂದು ಸ್ವಲ್ಪ ಕರಗಿ ಕೈಗೆ ಅಂಟ್ಕೊಳ್ಳೋ ಅಷ್ಟು ಬರ್ತದೆ ನೋಡಿ. ಯೋಚನೆ ಮಾಡಿ ಎಷ್ಟು ಬಿಸಿಲು ಇರ್ಬೋದು ಅಂತ. 36 ಡಿಗ್ರಿ ಇದೆ ಕರೆಂಟ್ಲಿ ಸಿಂಧನೂರಲ್ಲಿ. ಸರಿ, ಸುಮಾರು 46 ಕಿಲೋಮೀಟರ್ ಸಿಂಧನೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಗಂಗಾವತಿಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 2:26ಕ್ಕೆ ಬರುತ್ತೆ ಮಧ್ಯಾಹ್ನ, ಮತ್ತು 2:27ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹೊರಟು ಗಂಗಾವತಿನಲ್ಲಿ ಕೊಟ್ಟಿದ್ದಾರೆ. ಡೀಸೆಂಟ್ ಅಮೌಂಟ್ ಆಫ್ ಕ್ರೌಡ್ ಪೂಲಿಂಗ್ ಅಂತಲೇ ಕರಿಬೋದು. ಬಟ್ ಕೋಚಿನ್ನು ಖಾಲಿನೇ ಇದೆ. ಸೊ ಪ್ರಿಟಿ ಮಚ್ ಖಾಲಿನೇ ಇದೆ. ಅಷ್ಟು ಜನ ಇದ್ರೂ ಸಹ ಇನ್ನು ಕೋಚು ಖಾಲಿದೆ ಅಂತ ಹೇಳ್ಬೋದು. ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಅವೈಲೇಬಲ್ ಇದೆ. ಪ್ಲಸ್ ಗಂಗಾವತಿ, ನಿಮ್ಮ ನಗುಗೆ ಒಂದು ಸತಿ ಆದರೂ ಕಾರಣ ಆಗಿರುವಂತಹ ಗಂಗಾವತಿ ಪ್ರಾಣೇಶ್ ಅವರಿದಾರಲ್ಲ, ಅವರ ಹುಟ್ಟೂರು ಕಂಡ್ರಿ ಗಂಗಾವತಿ. ಪಿಂಕ್ ಬ್ಲಾಸಮ್ಸ್ ಎಲ್ಲ ಇದೆ. ಸ್ಟಾಪ್ ಮಾಡ್ತಾರ? ಸ್ಟಾಪ್ ಮಾಡಿಲ್ಲ, ಕ್ಲಿಯರ್ ಮಾಡಿಬಿಟ್ರೆ ನೋಡ್ರಿ.
ಗಂಗಾವತಿನ ಇದಕ್ಕೆ ಭತ್ತದ ನಾಡು ಅಂತ ಕರೆಯೋದು. number 1792 from Sintanur, Bangalore, ಸರಿ, ಸುಮಾರು 84 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಗಿಣಿಗೆರೆಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 3:04ಕ್ಕೆ ಬರುತ್ತೆ, ಮಧ್ಯಾಹ್ನ 3:05ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 1 ನಿಮಿಷ ಲೇಟಾಗಿ ಏನಂದರೆ 3:06ಕ್ಕೆ ನಾವು ಇಲ್ಲಿ ಎಂಟರ್ ಆಗಿದ್ದೀವಿ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು. 1 ನಿಮಿಷ ಹಾಲ್ಟು. ಬನ್ನಿ ಹೊರಡೋಣ ಗಿಣಿಗೆರೆಯಿಂದ. ಅಷ್ಟೊಂದು ಜನ ಹತ್ಕೊಂಡಿಲ್ಲ ನಮ್ಮ ಟ್ರೈನ್ಗೆ. ಗಿಣಿಗೆರೆ ಜಂಕ್ಷನ್ ಅಂತ ಕರೀತಾರೆ. ಏನಕ್ಕಂದರೆ ನಮ್ಮ ಲೈನ್ ನೋಡಿದ್ರಲ್ಲ ನೀವು, ನಮ್ಮದೊಂದು ಲೈನು ಇಲ್ಲಿಂದ ಡೈವರ್ಟ್ ಆಗುತ್ತೆ. ಅಂದರೆ ಸಿಂಧನೂರಿಗೆ ಹೋಗೋ ಕಡೆಗೆ, ಗಂಗಾವತಿ ಕಡೆಯಿಂದ ಸಿಂಧನೂರು ಕಡೆ ಹೋಗೋಕ್ಕೆ ಒಂದು ಲೈನು, ಮತ್ತು ಇಲ್ಲಿಂದ ಸ್ಟ್ರೈಟ್ ಹೋದರೆ ಗದಗ ಕಡೆಗೆ, ಮತ್ತು ಈ ಕಡೆ ಸ್ಟ್ರೈಟ್ ಹೋದರೆ ಹೊಸಪೇಟೆ ಮುನಿರಾಬಾದ್ ಕಡೆಗೆ ಸಹ ಹೋಗುತ್ತೆ. ಸೊ ಪ್ರತಿದಿನ ಇಲ್ಲಿಗೆ 3:28ಕ್ಕೆ ಬರುತ್ತೆ, ಮಧ್ಯಾಹ್ನ 3:23ವರೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ ಹೇಳಬೇಕಂದ್ರೆ ಎಷ್ಟು 6-8 ನಿಮಿಷ ಬಿಫೋರ್ ಟೈಮೇ ನಾವು ಕೊಪ್ಪಳಿಗೆ ಎಂಟ್ರಾಗಿದ್ದೀವಿ. ಸೊ ಅಷ್ಟು ಜನ ಇದ್ರೂ ಸಹ ಸರ್ಪ್ರೈಸಿಂಗ್ಲಿ ಎಲ್ಲ ಜನರಲ್ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೋಸ್ಕರ ಅಕಾಮಿಡೇಟ್ ಆಯಿತು. ಸೊ ನಮ್ಮ ಕೋಚ್ ಅಂತೂ ಇನ್ನೂ ಫುಲ್ ಆಗಿಲ್ಲ. ಫ್ರಂಟ್ ಎಂಡಲ್ಲಿ ನಿಮ್ಗೊಂದು ಲೇಡೀಸ್ ಕಂಪಾರ್ಟ್ಮೆಂಟ್ ಸಹ ಸಿಗುತ್ತೆ. ಬಟ್ ಮೋಡ ಕವಿದ ವಾತಾವರಣ. ಸೊ
ಸೊ ಅದಕ್ಕೆ ನೀಟಾಗಿ ಕಣ್ಣು ತೆಗೆದು ಮಾತಾಡೋಕ್ಕಾಗ್ತಿದೆ. ಅಲ್ಲಂತೂ ಯಪ್ಪ ಹಿಂಗೆ ಇಟ್ಕೊಂಡು ಕಣ್ಣು ವೀಡಿಯೋ ಮಾಡಬೇಕಾಗಿತ್ತು. ಯಾಕಂದರೆ ಒಂಚೂರು ಕಣ್ಣು ತೆಗೆದ್ರೆ ಸಾಕು ಕಣ್ಣಿಂದ ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಅಷ್ಟು ಬಿಸಿಲು ಬೇರೆ ಇತ್ತು, ಮತ್ತು ಅಷ್ಟು ನೆತ್ತಿಗೆ ಹೊಡೆಯೋಷ್ಟು ಸೂರ್ಯ ಕೂಡ ಮೇಲ್ಗಡೆ ಇದ್ದ. ತಿಂಡಿ ತಿನಿಸುಗಳೆಲ್ಲ ಅವೈಲೇಬಲ್ ಇದೆ. ವಾಟರ್ ಬಾಟಲ್ ಸಹ ನಿಮಗೆ ಅವೈಲೇಬಲ್. ಹಿಂಗಲ್ಲಿ ಲೋಕೋಮೋಟಿವ್ ತೋರಿಸೋದು ಮಾಡ್ತಿದ್ದೆ. ಇದೇ ನಮ್ಮನ್ನು ಲೀಡ್ ಮಾಡುತ್ತೆ ಇವತ್ತು. ಹುಬ್ಬಳ್ಳಿ WDP 4D ಹುಬ್ಬಳ್ಳಿ ತನಕ ಇರುತ್ತೆ. ಅದಾದಮೇಲೆ ಲೋಗೋ ಚೇಂಜ್ ಆಗುತ್ತೆ. 40517 ರೋಡ್ ನಂಬರ್ ಇವತ್ತು ಲೀಡ್ ಮಾಡ್ತಿದೆ ನಮ್ಮನ್ನು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲೊಂದು ಲೈನ್ ಜಾಯ್ನ್ ಆಗ್ತಿದೆ ನಮಗೆ. ಇದು ಬಂದು ಕುಷ್ಟಗಿ ಕಡೆಯಿಂದ ಬರ್ತಿರೋದು. ಸೊ ಕುಷ್ಟಗಿಯಿಂದ ಬಂದು ನಮ್ಮ ಲೈನ್ ಕಡೆಗೆ ಜಾಯ್ನ್ ಆಗುತ್ತೆ. ಆ ಎಕ್ಸ್ಟ್ರೀಮ್ ಲೆಫ್ಟು ಈ ಲೈನು ನಾನ್ ಎಲೆಕ್ಟ್ರಿಫೈಡ್. ಆ್ಯಕ್ಚುಲಿ ಇದು ಜಸ್ಟ್ ಇಲ್ಲಿವರೆಗೂ ಮಾತ್ರ ಎಲೆಕ್ಟ್ರಿಫಿಕೇಷನ್ ಆಗಿದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಫುಲ್ಲು ಸಿಂಧನೂರು ಥರ ಫುಲ್ ನಾನ್ ಎಲೆಕ್ಟ್ರಿಫೈಡ್ ಪ್ಯೂರ್ ಡೀಸೆಲ್ ಪ್ಯಾರಡೈಸ್ ಕಂಡ್ರೆ ಅದು. ವೆದರ್ ಅಂತೂ ಫ್ಯಾಂಟಾಸ್ಟಿಕ್ ಆಗಿದೆ ಕಣ್ರಿ. ನೀಟಾಗಿ ಮೋಡ ಕವಿದಿದೆ, ತಣ್ಣ ಗಾಳಿ ಬೀಸ್ತಿದೆ. ಅದರಲ್ಲಿ ಒಳ್ಳೆ ರನ್ ಬೇರೆ. ಮೇನ್ ಲೈನ್ ಎಂಟ್ರ್ ಆಗ್ತಾ ಇದ್ದೀವಿ. ಸರಿ, ಸುಮಾರು 153 ಕಿಲೋಮೀಟರ್ ಸಿಂಧನೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಮೇಲ್ಗಡೆ ಆದಂತಹ ಗದಗ್ ಜಂಕ್ಷನ್ಗೆ ಬಂದಿದ್ದೀವಿ. ಒಳ್ಳೆ ವೆಲ್ಕಮ್ ಬಂತು ಕಣ್ರಿ ಗದಗಲ್ಲಂತೂ. ಈಗ ತುಂತುರು ಹನಿ ಬೀಳ್ತಿದೆ. ಆವಾಗಿಂದ ಮೋಡ ಆಯಿತು, ಮಳೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಜಸ್ಟ್ ಜರ್ನಿ ಹೊರಡೋಕ್ಕಿಂತ ಮುಂಚೆ ವೆದರ್ ಫೋರ್ಕಾಸ್ಟ್ ಚೆಕ್ ಮಾಡ್ತಿದ್ದೆ. 37 ಇವತ್ತು ಬೆಳಗ್ಗೆನೇ ನಾನು ಹೇಳಿದ್ನಲ್ಲ, ಸಿಂಧನೂರದ್ದು 37 ಇತ್ತು. 37ಇಂದ ಇವಾಗ ನೋಡಿ
ಮಳೆ ಬೀಳ್ತಿದೆ, ವೆದರ್ ಅಂತೂ ತಣ್ಣಗಿದೆ, ಆರಾಮಾಗಿದೆ ಕಣ್ರಿ ಜರ್ನಿ ಮಾಡಿ. ಅದಕ್ಕಿಂತ ಮುಂಚೆ ಮಳೆ ಬರುತ್ತಲ್ಲ, ಆ ಮಳೆ ಅಂತ ಇದನ್ನು ಕನ್ಸಿಡರ್ ಮಾಡ್ಕೋಬೋದು. 4:33ಕ್ಕೆ ಬರುತ್ತೆ ಮತ್ತು 4:35ಕ್ಕೆ ಪ್ರತಿದಿನ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವಿಲ್ಲಿಗೆ ಸರಿಸುಮಾರು 4:28 ನಾವಿಲ್ಲಿಗೆ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ 8 ನಿಮಿಷ ಹಾಲ್ಟು ನಮಗೆ ಗದಗಲ್ಲಿ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಹಾಕಿ ಗ್ರೌಂಡ್ ಅನ್ಸುತ್ತೆ ನೋಡಿ, ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಗದಗಲ್ಲಿ. ಸರಿ ಸುಮಾರು 213 ಕಿಲೋಮೀಟರ್ ಸಿಂಧನೂರಿಂದ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ ಆದಂತಹ ಹುಬ್ಬಳ್ಳಿಗೆ ಬಂದಿದ್ದೀವಿ. 6:10ಕ್ಕೆ ಬರಬೇಕಾಗಿತ್ತು, 5:40ಕ್ಕಲ್ಲ ನಾವು ರೀಚ್ ಆಗಿದ್ದೀವಿ. ಸೊ ಹೇಳಬೇಕಂದ್ರೆ ಅರ್ಧ ಗಂಟೆ ಬಿಫೋರ್ ಟೈಮಾಗಿ ನಾವು ಹುಬ್ಬಳ್ಳಿಗೆ ಎಂಟ್ರಾಗಿದ್ದೀವಿ. ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಹುಬ್ಬಳ್ಳಿನಲ್ಲಿ ನಮಗೆ ಡೀಸೆಲ್ ಇಂಜಿನ್ ತೆಗೆದುಬಿಟ್ಟು ಎಲೆಕ್ಟ್ರಿಕ್ ಇಂಜಿನ್ ಹಾಕ್ತಾರೆ ಅಂತ. ಇದೇ ಗಾಡಿ ಬೆಂಗಳೂರಿಗೆ ಹೋಗೋದು ಕಂಡ್ರೆ, ಇದು ಸಿಂಧನೂರು KSR ಬೆಂಗಳೂರು ವಯಾ ಇದು ಹುಬ್ಬಳ್ಳಿ, ಆ ಗಾಡಿನಲ್ಲಿ ನಾನು ಇದ್ದಿದ್ದೀವಿ ಇವಾಗ. ಸೊ ಫ್ಯಾಂಟಾಸ್ಟಿಕ್ ಆಗಿತ್ತು ಜರ್ನಿ ವೈಸ್ ಅಂತೂ, ಬಟ್ ಕ್ಲೀನ್ನೆಸ್ ವೈಸಲ್ಲಂತೂ ಅಷ್ಟೇ ವರ್ಸ್ಟ್ ಆಗಿತ್ತು ಕಂಡ್ರೆ. ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಜನರ ಸಿವಿಕ್ ಸೆನ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ಕಂಡ್ರೆ. ಓಕೆನಾ, ಹೊಸ ಕೋಚ್ ಕೊಟ್ರೂ ಜನರ ಸಿವಿಕ್ ಸೆನ್ಸ್ ಇಲ್ಲ ಅಂದರೆ ಕೋಚ್ ಹೆಂಗಿದ್ರು ಒಂದೇ ಭಾರತನ್ನು ಸಹ ಹಾಳು ಮಾಡಿ ಬಿಸಾಕ್ತಾರೆ. ಮಹಾರಾಜ ಎಕ್ಸ್ಪ್ರೆಸ್ ಕೊಟ್ರು ಅದನ್ನು ಹಾಳು ಮಾಡಿ ಬಿಸಾಕ್ತಾರೆ. ಸರಿನಾ? ಸೊ ಬನ್ನಿ ರಿವ್ಯೂ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟು ಟಿಕೆಟ್ ಅವೈಲಬಿಲಿಟಿ, ಆರಾಮಾಗಿ ಸೀಟ್ ಸಿಗುತ್ತೆ ನಿಮಗೆ ಈ ಒಂದು ಸ್ಟ್ರೆಚ್ಚಲ್ಲಿ, ಅಂದರೆ ಸಿಂಧನೂರಿಂದ ಹುಬ್ಬಳ್ಳಿ ಸ್ಟ್ರೆಚ್ಚಲ್ಲಿ ನಿಮ್ಗೆ ಆರಾಮಾಗಿ ಸೀಟ್ ಸಿಗುತ್ತೆ, ಏನು ಪ್ರಾಬ್ಲಮ್ ಇರೋಲ್ಲ. ಸೊ ಇದಕ್ಕೆ ಆರಾಮಾಗಿ ನಾನು 2 on 2 ಅಂತ ಕೊಡ್ತೀನಿ. ಹುಬ್ಬಳ್ಳಿಯಿಂದ ನೀವೇನಾದರೂ ಬೆಂಗಳೂರಿಗೆ ಹೋಗಬೇಕು, ಈ ಟ್ರೈನ್ ಚೂಸ್ ಮಾಡ್ತಿದ್ದೀರಾ ಅಂದರೆ
ಅದಕ್ಕೂ ಸಹ ಸೀಟ್ ಸಿಗುತ್ತೆ ನಿಮಗೆ. ಹುಬ್ಳಿಯಿಂದ ಅಷ್ಟೊಂದೇನು ರಶ್ ಆಗಿಲ್ಲ ಇವತ್ತು ಮಂಗಳವಾರ, ನಾನಿವತ್ತು ಟ್ರಾವೆಲ್ ಮಾಡ್ತಿರೋದು. ಇನ್ನು ಫುಡ್ ಅವೈಲಬಿಲಿಟಿ ಸ್ವಲ್ಪ ಕನ್ಸರ್ನಿಂಗ್ ಇರುತ್ತೆ, ಅದಕ್ಕೆ 1 on 2 ಅಂತ ಕೊಡ್ತೀನಿ. ಕ್ಲೀನ್ಲೆಸ್, ಕೋಚ್ ಕ್ಲೀನ್ಲೆಸ್ ಅಂತೂ 0 on 2, ವಾಶ್ರೂಮ್ ಕ್ಲೀನ್ಲೆಸ್ ಸ್ವಲ್ಪ ಆದರೂ ಬೆಟರ್, 1 on 2 ಅಂತ ಕೊಡ್ತೀನಿ. ಇನ್ನು ಪಂಕ್ಚುಯಾಲಿಟಿ ನೀವೇ ನೋಡೋದಲ್ಲ, ಅರ್ಧ ಗಂಟೆ ಬಿಫೋರ್ ಟೈಮ್ ನಾವು ರೀಚ್ ಆಗಿದ್ದೀವಿ. ಎನ್ ರೂಟಲ್ಲೂ ಸಹ ಹಾರ್ಡ್ಲಿ ಅಂದ್ರೂ ಒಂದು 10 minutes ಡಿಲೇ ಆಗ್ತಾ ಬಂತು ಅಷ್ಟೇ, ಅದು ಬಿಟ್ಟು ಇನ್ನೇನು ಡಿಲೇ ಆಗಿರಲಿಲ್ಲ. ಸೊ ಪಂಕ್ಚುಯಾಲಿಟಿ ವೈಸ್ ಅಗೇನ್ 2 on 2 ಅಂತ ಕೊಟ್ಟು ಈ ಒಂದು ಓವರ್ ಆಲ್ ಜರ್ನಿನ ಕಂಕ್ಲೂಡ್ ಮಾಡ್ತಾಯಿದ್ದೀನಿ. ಹನಿ ಉದುರ್ತಿದೆ, ಸಖತ್ತಾಗಿದೆ ಕಂಡ್ರೆ ವೆದರು. ಈ ಒಂದು ವೆದರಲ್ಲಿ ಜರ್ನಿ ಮಾಡೋಕ್ಕೆ ಪ್ರೆಸೆಂಟೇಷನ್ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಕಂಟೆಂಟ್ ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್. ಹುಬ್ಬಳ್ಳಿಯಿಂದ ಆದಷ್ಟು ಬೇಗ ಹೊಸ ಹೊಸ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.